ಹೆಂಗ್ ಕುತ್ಕೊಳ್ಳುತ್ತೆ ಗ್ರಿಪ್ಪು. ಹಂಗೆ ಕಚ್ಕೊಂಡ್ ಬಿಡುತ್ತೆ ನೀವು ಬ್ರೇಕ್ ಆಗಿದ ತಕ್ಷಣ ಕಾರ್ನರ್ಸ್ ಅಲ್ಲಿ. ಈ ಫಸ್ಟ್ ಟೈಮ್ ಗುರು ನಾನು ದ್ರಾಕ್ಷಿ ತೋಟದ ಒಳಗಡೆ ಬಂದಿರೋದು. ಇಲ್ಲಿ ನೋಡಿ, ಓ ಮೈ ಗಾಡ್, ಸಕ್ಕತ್ತಾಗಿದೆ. ಬಟ್ ನಾನು ಅತಿಕ್ರಮಣ ಮಾಡಿದ್ದೀನಿ ಜಾಗಕ್ಕೆ, ಅವ್ರು ಪರ್ಮಿಷನ್ ಕೇಳೋಣ ಬನ್ನಿ. ಇಲ್ಲ ರಾಗಿ ಎಲ್ಲ ಬರಲ್ಲ, ಬೆಳೆಯಲ್ಲ ಅಲ್ಲಿ. ಹಾಂ, ಮುದ್ದೆ ತಿನ್ನಲ್ಲ, ಬರೀ ಅನ್ನ, ರೊಟ್ಟಿನೂ ಇಲ್ಲ, ಅನ್ನ ಮತ್ತು ದೋಸೆ, ಅನ್ನ ದೋಸೆ ಇಡ್ಲಿ ಅಷ್ಟೇ. ಏನಿದ್ರು ರೈಸ್ ಐಟಮು, ಅದು ಬಿಟ್ಟರೆ ಬೇರೆ ಏನು ತಿನ್ನಲ್ಲ. ಯಾರೂ ಇಲ್ಲ ಅದೇ, ಫುಲ್ಲು ಮಂಜು ತುಂಬ್ಕೊಂಬಿಟ್ಟಿದೆ. ನನಗೊಂದು ಇಂಟ್ರೆಸ್ಟಿಂಗ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ವಿಚ್ ಇಸ್ ಅಬಾಂಡೋನ್ಡ್. ಐ ಫೀಲ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಫಾರ್ ದಿಸ್ ಬಿಲ್ಡಿಂಗ್. ಪಾಳು ಬಿದ್ದಿದೆ ಆಯಿತಾ ಈ ಬಿಲ್ಡಿಂಗು, ಯಾಕೋ ಹೋಗ್ಬೇಕು ಅನಿಸ್ತು, ಸೀದಾ ಆ ಕಡೆ ಹೋಗ್ತಾ ಇದೆ. ಸಮಥಿಂಗ್ ಫೆಲ್ಟ್ ಇಂಟ್ರೆಸ್ಟಿಂಗ್. ಯಾರೂ ಇಲ್ಲ ಆಯಿತಾ ಇಲ್ಲಿ, ಫುಲ್ಲು ಮಂಜು ತುಂಬ್ಕೊಂಬಿಟ್ಟಿದೆ. ಯೂಸ್ ಇಲ್ಲ ಅನಿಸುತ್ತೆ ಇದು. ನೈಟ್ ಬಂದರೆ ಸ್ಕ್ಯಾರಿ. ಇದಿರೋ ಪ್ಲೇಸು ಹಾಗೆ ಇದೆ, ಫುಲ್ ಯಾರು ಇಲ್ದಿರೋ ಪ್ಲೇಸಲ್ಲಿದೆ. ತುಂಬ ಸ್ಕ್ಯಾರಿ ಆಗಿದೆ. ಸೊ ಇಳಿಯುವಾಗ ಸ್ವಲ್ಪ ಶಾರ್ಪ್ ಇದೆ ಆಯಿತಾ ಕರ್ವ್ಸು, ಸ್ವಲ್ಪ ಜಾಗ್ರತೆ ಮಾಡ್ಕೋಬೇಕು. ರೋಡ್ ಗ್ರಿಪ್ ಇಲ್ಲ ಅಂತ ಹೇಳಿದ್ರೆ, ಬೈಕ್ ಕಂಫರ್ಟೇಬಲ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಾಡೋಕ್ಕಾಗಲ್ಲ. ಬನ್ನಿ ಒಂದು ಒಳ್ಳೆ ಸ್ಪಿನ್ ಹಾಕೋಣ. ಹೇಳೋದು ಬಿಡುತ್ತೆ ಸೈಡ್ಗೆ. ಅದಕ್ಕೆ ಹೇಳಿದ್ರು ಡ್ಯುಯಲ್ ಚಾನಲ್ ABS ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಗಾಡೀಲಿ. ಈ ಥರ ಘಾಟ್ ಸೆಕ್ಷನ್ ಎಲ್ಲ ನಿಮಗೆ ಸ್ಪಿನ್ ಮಾಡ್ತೀರಾ ಗಾಡಿನ ಅಂತ ಹೇಳಿದ್ರೆ. ಇವಾಗಲೇ ನೋಡಿದ್ರಿ ತಾನೆ. ಸೊ ಜಸ್ಟ್ ತುಂಬ ನಾನು ಹೇಳಿದಲ್ಲಿ ಕಂಟ್ರೋಲ್ ನಿಲ್ಲಿಲ್ಲ ಗಾಡಿ. ಸೊ ಇದೇ ಥರ ಇದೆ ಪೆನುಕೊಂಡ ಫೋರ್ಟು. ಒಂದ್ಸಲ ಪೆನುಕೊಂಡ ಫೋರ್ಟ್ಗೆ ಹೋಗ್ಬೇಕು ನಾನು. ಸೊ ಆ್ಯಕ್ಚುಲಿ ಈ ರೈಡ್ ಬದಲಿಗೆ ನಾನು ಪೆನುಕೊಂಡ ರೈಡೇ ಪ್ರಿಫರ್ ಮಾಡಿದ್ದೆ, ಬಟ್ ಸೋಲೋ ರೈಡ್ ಅಲ್ಲ. ಸೊ ಹಾಗಾಗಿ ನಾವು ಇಲ್ಲೇ ಹತ್ತಿರ ಇರೋದು ಸ್ಪಿನ್ ಹಾಕೋಣ ಅಂತ ನಂದಿ ಚೂಸ್ ಮಾಡಿದೆ. ಹೆಂಗ್ ಕುತ್ಕೊಳ್ಳುತ್ತೆ ಗ್ರಿಪ್ಪು. ಹಂಗೆ ಕಚ್ಕೊಂಡ್ ಬಿಡುತ್ತೆ ನೀವು ಬ್ರೇಕ್ ಆಗಿದ ತಕ್ಷಣ ಕಾರ್ನರ್ಸ್ ಅಲ್ಲಿ. ಐ ಲವ್ ದಿಸ್ ಬ್ರೋ. ಹೆಂಗ ಕೂತ್ಕೊಳ್ಳುತ್ತೆ, ಸಖತ್ ಕಾನ್ಫಿಡೆನ್ಸ್ ಸಿಗುತ್ತೆ ಗುರು ಈ ತರ ರೋಡಲ್ಲಿ. ಆರಾಮಾಗಿ ನೋಡಿ. ನಿಮಗೆ ಬೇರೆ ಗಾಡಿಗಳಲ್ಲಾದರೆ ರೋಡ್ ಗ್ರಿಪ್ ಇರಲ್ಲ, ಎಳ್ದಾಕ್ಬಿಡುತ್ತೆ ಹಿಂದಿನ ಟೈರ್ ಅಂತ ಅನ್ಸ್ಕೊಬೋದು. ಬಟ್ ಯಾರಿಗೇನೋ ಗೊತ್ತಿಲ್ಲ, ನನಗೆ ಮಾತ್ರ ಎಂಟಿ ಸಖತ್ ಕಂಫರ್ಟೇಬಲ್ ಅಪ್ಪ.
ಸೊ ನಿಮಗೆ ಕಾರ್ನರ್ಸಲ್ಲಿ ಈ ಥರ ಕರ್ವ್ಸಲ್ಲಿ ಸ್ಲೋ ಮೋಡ್ ಅಗತ್ಯನೇ ಇರಲ್ಲ. ಜಸ್ಟ್ ಹಿಂದಿನ ಬ್ರೇಕ್ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಗಾಡಿ ಕಂಟ್ರೋಲ್ ಆಗಿಬಿಡುತ್ತೆ. ಸಖತ್ತಾಗಿದೆ ಗುರು. ನಂದಿ ಹಿಲ್ಸಲ್ಲಿ ಅದು ವೀಕ್ ಡೇಸಲ್ಲಿ ಗಾಡಿ ಇಲ್ದಿರೋ ಟೈಮಲ್ಲಿ ಈ ಥರ ಗಾಡಿ ಸ್ಪಿನ್ ಮಾಡೋದಿದೆಯಲ್ಲ, ಆಸಮ್. ಸೈಕ್ ಅಣ್ಣ, ಅದೇನು ದ್ರಾಕ್ಷಿನ ಅದು? ಹಾಂ, ಸೈಕ್ ಗುರು, ಚೆನ್ನಾಗಿದೆ ಗುರು. ಈ ಥರ ಈ ಥರ ರೋಡಲ್ಲಿ ಡ್ರೈವ್ ಮಾಡಲಿಕ್ಕೆ ಒಂಥರ ಖುಷಿ. ಬನ್ನಿ, ನಮ್ಮ ಅಜ್ಜ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬೋಣ. ಮತ್ತು ಇದು ಲೊಕೇಶನು ಚೆನ್ನಾಗಿದೆ ನೋಡಿ, ದ್ರಾಕ್ಷಿ ತೋಟ ಇಲ್ಲೇನೋ ಬೆಳೀತಾ ಇದ್ದಾರೆ. ಇದು ಏನಿದು? ಈ ಫಸ್ಟ್ ಟೈಮ್ ಗುರು ನಾನು ದ್ರಾಕ್ಷಿ ತೋಟದ ಒಳಗಡೆ ಬಂದಿರೋದು. ಇಲ್ಲಿ ನೋಡಿ, ಓ ಮೈ ಗಾಡ್, ಸಕ್ಕತ್ತಾಗಿದೆ. ಬಟ್ ನಾನು ಅತಿಕ್ರಮಣ ಮಾಡಿದ್ದೀನಿ ಜಾಗಕ್ಕೆ, ಅವ್ರ ಪರ್ಮಿಷನ್ ಕೇಳೋಣ ಬನ್ನಿ. ಇದು ದ್ರಾಕ್ಷಿನೇನಾ? ಹೂವಿನ ಗಿಡನಾ ಇದು? ಏನು ಹೋಗಿದೆ, ಚೆಂಡು ಹೂವಾ? ಹಾಂ 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 ಹಾಂ, ಇದೆಲ್ಲ ನಿಮ್ಮದೇನಾ? ಹಾಂ 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 ಹಾಂ. ಇದಕ್ಕೆಲ್ಲ ನೀರು ಎಲ್ಲಿಂದ ಬರುತ್ತೆ? ಆ ಕೆರೆ ಇದೆಯಲ್ಲ ಅಲ್ಲಿಂದ? ಹಾಂ 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 ಹಾಂ. ಎಷ್ಟು, 7? ಅಯ್ಯಬ್ಬ, ಈ ಥರ ಪ್ಲೇಸಲ್ಲೂ 7 ಬೋರಾ? ಹಾಂ 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 ಹಾಂ. ನಮ್ಮದು ಕುಂದಾಪುರ, ಉಡುಪಿ, ಬಟ್ ಇರೋದು ಬೆಂಗಳೂರು. ನಮ್ಮೂರಲ್ಲ ಈ ಥರ ಬೆಳೆಯಲ್ಲ, ಬರೀ ಭತ್ತ, ಅಡಿಕೆ, ತೆಂಗು, ಬಾಳೆ, ಗೇರ್ ಬೀಜ. ಹಾಂ, ತುಂಬ ಮಳೆ ಜಾಸ್ತಿ ಆ ಕಡೆ. ಇಲ್ಲ ಇಲ್ಲ, ರಾಗಿ ಎಲ್ಲ ಬರಲ್ಲ, ಬೆಳೆಯಲ್ಲ ಅಲ್ಲಿ. ಹಾಂ, ಮುದ್ದೆ ತಿನ್ನಲ್ಲ, ಬರೀ ಅನ್ನ, ರೊಟ್ಟಿನೂ ಇಲ್ಲ, ಅನ್ನ ಮತ್ತು ದೋಸೆ. ಅನ್ನ, ದೋಸೆ, ಇಡ್ಲಿ ಅಷ್ಟೇ. ಏನಿದ್ರು ರೈಸ್ ಐಟಮು, ಅದು ಬಿಟ್ಟರೆ ಬೇರೆ ಏನು ತಿನ್ನಲ್ಲ. ಅದ್ರಲ್ಲಿ ಸಿಗೋ ಬೆಳೆ ಮದ್ದೊಡೆಯೋದ್ರಲ್ಲೇ ಆಗ್ಬಿಡುತ್ತೆ. ಹಾಂ, ಕರೆಕ್ಟು. ಬರೀ ಇಷ್ಟಕ್ಕಲ್ಲ, ಕರೆಕ್ಟು. ರೈತಗೆ ಏನು ಮಾಡೋಣ ಹೇಳಿ? ರೈತರು ಅವ್ರ ಬಟ್ಟೆ ಪಂಚ ಹಾಕೊಂಡ್ರೆ ಸಿಟಿ ಒಳಗಡೆ ಮಾಲಿಗೆಲ್ಲ ಎಂಟ್ರಿ ಕೊಡಲ್ಲ. ಇವಾಗೇನೋ ರೈತರ ಜಮೀನು ನಂದು ನಂದು ಅಂತ ಎಲ್ಲ ಇದು ಮಾಡ್ಕೊತಾ ಇದ್ದಾರಲ್ಲ, ಎಲ್ಲಿ ಹೋಗೋದು ರೈತರು? ಹಾಂ, ಎಲ್ಲ ಆಫೀಸಲ್ಲಿ ಕೂತ್ಕೊಂಡು ಅಣ್ಣ ಉಂತಿರೋದೇ ಇಲ್ಲಿ ಮಾಡಿದರೆ ಅಲ್ಲಿ ಉಂತಾರೆ. ಇಲ್ಲಿ ಮಾಡಿರೋರಿಗೆ ಗುಂಡಿ ತೋಡ್ತಾ ಇದ್ದಾರೆ, ಏನು ಮಾಡೋಣ? ಹಾಂ, ಅನ್ನದಾತರಿಗೆ ಗುಂಡಿ ತೋಡ್ತಾ ಇದ್ದಾರೆ ಆಫೀಸಲ್ಲಿ ಕೂತ್ಕೊಂಡು. ಹಾಂ, ಎಲ್ಲ ಹೇಳ್ತಿದ್ದಾರಲ್ಲ. ಹಾಂ, ರೈತ ಬೆಳೆದಿದ್ರೆ ಏನು ಮಾಡ್ತಾರೆ? ಸರಿ, ಬರಲಾ? ನೋಡಿ ರೈತರು ಗೋಳು ಈ ಥರ ಚೆನ್ನಾಗಿದೆ. ಮತ್ತು ದ್ರಾಕ್ಷಿ ತೋಟ ಎಷ್ಟು ನೋಡೋಕ್ಕೆ ಸಖತ್ ಖುಷಿ ಗುರು. ನಾನು ಯಾವತ್ತೂ ದ್ರಾಕ್ಷಿ ತೋಟಕ್ಕೆ ಬಂದೇ ಇಲ್ಲ. ನೋಡಿ, ಸೈಕಾಗಿದೆ. ಹಾಂ, ಎಲ್ಲದೂ ಈ ಕಂಬದ ಮೇಲೆ ನಿಂತಿರುತ್ತೆ ನೋಡಿ, ಬೀಳು. ದ್ರಾಕ್ಷಿ ನೆಲದ ಮೇಲೆ ಬೆಳೆಯೋಕ್ಕಾಗಲ್ಲ. ಇದನ್ನು ಕಾಯಿ ಹಣ್ಣು ಆಗಬೇಕು. 6 ತಿಂಗಳಿಗೆ ಒಂದು ಬೆಳೆ ಅಂತ ಇದು. ಮಳೆ ಗಿಳೆ ಬಂದರೆ ಮುಗೀತು, ನೀರು ತುಂಬ್ಕೊಂಡ್ಬಿಟ್ಟು. ಸೊ ನೆಟ್ ಲಾಸ್. ಏನು ಮಾಡೋಕ್ಕಾಗತ್ತೆ? ಸಖತ್ತಾಗಿದೆ ಮಾತ್ರ. ಹೊಸ ಎಕ್ಸ್ಪೀರಿಯೆನ್ಸ್ ಇದು ಮಾತ್ರ. ದ್ರಾಕ್ಷಿ ತೋಟ ಇದೇನೋ ಹೂವು ಅಂತ ಹೇಳಿದ್ರೆ ಹಂಗೆ ಹೂವು ಯಾವುದಂತ ಗೊತ್ತಾಗಲಿಲ್ಲ. ಬಟ್ ಚೆನ್ನಾಗಿದೆ ಮಾತ್ರ. ಬನ್ನಿ ಹೋಗೋಣ.
ರೋಡ್ ಖಾಲಿ ಇರಬೇಕು. ಕೋಲಾರ ಹೈವೇ ಫಿಟ್ಟು ಸಕ್ಕದಾಗಿರುತ್ತೆ. ಶಿಟ್, ಏನಕ್ಕೆ ಈ ರೇಂಜಿಗೆ ಬ್ಲಾಕ್ ಆಗಿದೆ ಗುರು? ಒಬ್ಬ ಬ್ಲಾಕಿಗೆ ಕಾರಣ ಏನಿಲ್ಲ, ರೋಡಲ್ಲಿ ಗಾಡಿ ಜಾಸ್ತಿ ಆಗಿದೆ ಅಷ್ಟೇ, ಮತ್ತೇನೂ ಆಗಿಲ್ಲ. ಇಲ್ಲಿ ನೋಡಿ, ಒಬ್ಬೊಬ್ಬೊಬ್ಬೊಬ್ಬ ಸೈಕು. ನಾನೆಲ್ಲ ಆಕ್ಸಿಡೆಂಟು ಏನೋ ಆಯ್ತು ಅಂದ್ಕೊಂಡೆ ಮಧ್ಯ ರೋಡಲ್ಲಿ. ಓಹೋ, ಏನು ಗುರು ಹೆಬ್ಬಾಳ, ಒಳ್ಳೆ ಇರುವೆ ಇದ್ದಂಗಿದ್ದಾವೆ ಗಾಡಿಗಳೆಲ್ಲ ರೋಡ್ ಮೇಲೆ. ಏನು ಮಾಡೋಕ್ಕಾಗಲ್ಲ, ವಿ ಹ್ಯಾವ್ ಟು ಡೀಲ್ ವಿತ್ ದಿಸ್. ಸರಿ, ಹಾಗಾದರೆ ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.